ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಗ ಬೇಗ ಎದ್ದು ಪಟ್ಪಟ ಅಂತ ರೆಡಿಯಾಗಿ ಹೊರಟಿರೋದು ನಮ್ಮ ನಿತ್ಯ ಅಕ್ಕನ ಎಂಗೇಜ್ಮೆಂಟ್ಗೆ. ಶೂಟಿಂಗ್ ಬೆಂಗಳೂರಲ್ಲೇ ಇತ್ತು, ಸೊ ಸ್ವಲ್ಪ ಲೇಟಾಗಿಯೇ ಹೋದೆ. ನಾನಂತೂ ಹೋಗಿ ತಲುಪಿದೆ. ಹಾಗೆ ಕೆಲಸದ ಪಾಡಿಗೆ ಕೆಲಸ ನಡೀತಾ ಇತ್ತು. ಇನ್ನು ಡೆಕೋರೇಟ್ ಮಾಡೋದು ಸ್ವಲ್ಪ ಬಾಕಿ ಇತ್ತು. ಹಾಗೆ ಮೇಕಪ್ ಹಾಕಿಸ್ಕೊಳ್ಳೋಣ ಅಂತ ಕೂತೆ. ಆ್ಯಂಡ್ ತುಂಬ ಆರ್ಟಿಸ್ಟ್ಗಳು, ಯಾಕಂದರೆ ಎಲ್ಲರೂ ಇದ್ದರು ಆಲ್ಮೋಸ್ಟ್. ನನ್ನ ಕೋ ಆರ್ಟಿಸ್ಟು ಮೇಕಪ್ ಆದ ತಕ್ಷಣ ನಾವು ತಿಂಡಿ ತಿನ್ನೋದಕ್ಕೆ ಹೋದ್ವಿ. ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊಂಡೆ. ಹೇರ್ ಸ್ಟೈಲ್ ಮಾಡಿದ್ದು ನಮ್ಮೆಲ್ಲರ ಫೇವ್ರೆಟ್ ನಂದಿನಿ ಅಕ್ಕ. ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಶೂಟಿಂಗ್ ಪಾರ್ಟಿಗೆ ಶೂಟಿಂಗ್ ನಡೀತಾ ಇತ್ತು. ಇವತ್ತು ನಿತ್ಯ ಅವರು ಎಂಗೇಜ್ಮೆಂಟ್ ಆಗಿರೋದ್ರಿಂದ ನಿಧಿ ಫ್ರೆಂಡ್ಸ್ಗೆ ಸ್ವಲ್ಪ ಕೆಲಸ ಕಮ್ಮಿನೇ. ನಿಧಿ ಫ್ರೆಂಡ್ಸ್ ಆಗಿರೋ ನಾನು ಮತ್ತು ಸುಷ್ಮಾ ಅವರಿಗೆ ಇವತ್ತು ತುಂಬಾ ಕೆಲಸ ಕಡಿಮೆ ಇತ್ತು. ಕಡಿಮೆ ಅಂದರೆ ಒಂದು ಸೀನಲ್ಲಿ ಅಷ್ಟೇ ನಮಗೆ ಇದ್ದಿದ್ದು. ಹಾಗೆ ಕರ್ಣ ಸೀರಿಯಲ್ನ ಎಲ್ಲ ಆರ್ಟಿಸ್ಟ್ಗಳು ಏನಿದ್ದಾರೆ ಅವರು ನಮಗೆ ಸಿಕ್ಕಿದ್ದು ಫಸ್ಟ್ ಟೈಮ್. ಯಾಕಂದರೆ ನಾವು ಹಾಸ್ಪಿಟಲ್ಲೇ ಆಲ್ಮೋಸ್ಟ್ ಆಗುತ್ತೆ ಶೂಟ್. ಪ್ರತಿಯೊಬ್ಬರು ಕೂಡ ಸೀನಿಯರ್ ಆರ್ಟಿಸ್ಟ್, ಬಟ್ ಅವ್ರು ಎಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾರೆ ಅಂದರೆ ಹೊಸಬ್ರು ಅಂತ ಕೂಡ ಕೇರ್ಲೆಸ್ ಮಾಡಲ್ಲ. ಅಷ್ಟು ತುಂಬ ಅಂದರೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ತುಂಬಾ ಖುಷಿ ಆಯಿತು ನನಗಂತೂ. ಈ ಗ್ಯಾಪಲ್ಲಿ ನಮ್ಮ ಸುಂದ್ರಿ ನಿಧಿ ಇದ್ದಾರಲ್ಲ, ಅವರು ನಮ್ಮ ಅಕ್ಕನ ಎಂಗೇಜ್ಮೆಂಟ್ಗೆ ನಿಮ್ಮನ್ನು ಕರೆದೇ ಇಲ್ಲ, ಯಾಕ್ರೆ ಬಂದಿದ್ದೀರಾ, ನಾಚಿಕೆ ಆಗಲ್ವಾ ಅಂದ್ಕೊಂಡು ರೇಗಿಸ್ಕೊಂಡೇ ಇದ್ದರು. ಊಟಕ್ಕೆ ಹೋದರೆ ನನ್ನ ಫೇವ್ರೆಟ್ ಬಿಸಿಬೇಳೆಭಾತ್ ಮತ್ತು ಕರ್ಡ್ ರೈಸ್ ಮಾಡಿಬಿಡೋದಾ? ಇಷ್ಟೆಲ್ಲ ಚೆನ್ನಾಗಿ ತಿಂದಮೇಲೆ ಇನ್ನೇನು. ಶೂಟ್ ನಡೀತಾ ಇದ್ರು, ನಿದ್ರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಿದ್ರೆ ಬರಬಾರ್ದು ಅಂತ ಸುಮ್ಮನೆ ಏನೋ ಚಿಟ್ಚಾಟ್ ಮಾಡ್ಕೊಂಡು ಕೂತಿದ್ವಿ. ನಮ್ಮ ನಂದಿನಿ ಅಕ್ಕಂಗಾದರೂ ನಿದ್ರೆ ಬರ್ತಾಯಿದ್ರು. ಇವ್ರು ನಮ್ಮ ಇನ್ನೊಬ್ರು ಹೇರ್ ಸ್ಟೈಲಿಸ್ಟ್ ಸೀಮಾ ಅಕ್ಕ. ಇವ್ರಿಗೂ ಅಷ್ಟೇ ಪಾಪ ತುಂಬ ನಿದ್ರೆ ಬರ್ತಿತ್ತಂತೆ. ಪಕ್ಕದಲ್ಲಿ ನಮ್ಮ ಹೀರೋಯಿನ್ ಮೇಡಮ್ನೆಲ್ಲ ನೋಡಿಬಿಡ್ಬೇಡಿ, ಮತ್ತೆ ಪಾಪ ನಿದ್ರೆ ಮಾಡ್ತಾ ಇದ್ದಾರೆ. ಇವರೇ ನೋಡಿ ನಮ್ಮ ನಿತ್ಯ ಅವ್ರ ಫ್ರೆಂಡ್. ಹಾಗೆ ಶೂಟ್ ಪಾಡ್ಗೆ ಶೂಟ್ ನಡೀತಾ ಇತ್ತು. ನಮ್ಮದು 2 ದಿನ ಇದ್ದಿದ್ದು ಶೂಟು. ಅದರಲ್ಲಿ ನೆಕ್ಸ್ಟ್ ಡೇ ನಮ್ಮದು ಏನೂ ಸೀನ್ ಇಲ್ಲ ಅಂತ ವಿಷಯನೂ ಬಂತು. ಹಾಗೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಎಂಜಾಯ್ ಮಾಡ್ಬೋದಿತ್ತಲ್ಲ ಅಂತ. ಶೂಟ್ ನಡೀತಿದ್ರೆ ಅವ್ರು ಮಲಗಿರೋದು ನೋಡಿ. ಕೆಲವು ಸಲ ಕೆಲಸ ಮಾಡಿದ್ರೆ ಅಷ್ಟೇ ಅಲ್ಲ, ಸುಮ್ಮನೆ ಕೂತ್ರೂ ಹಶ್ವಾಗುತ್ತೆ. ಅದಕ್ಕೆ ಅಲ್ಲೇ ಒಂದು ಚಿಕ್ಕ ಶಾಪಲ್ಲಿ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ತಿನ್ಕೊಂಬಂದ್ರೂ ಸ್ನ್ಯಾಕ್ಸ್ ಬ್ರೇಕ್ ಎಷ್ಟೊತ್ತಿಗೆ ಕೊಡ್ತಾರಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಹೋಗೋದು, ಚೆಕ್ ಮಾಡೋದು, ಬರೋದು, ಆದರೆ ಹಾಗೇ ಇಲ್ಲ. ಸ್ನ್ಯಾಕ್ಸ್ ಬ್ರೇಕಲ್ಲಿ ನಮಗೆ ಸಿಕ್ಕಿದ್ದು ಉಪ್ಪಿಟ್ಟು, ಕಾಫಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಪ್ಯಾಕಪ್ ಆಯಿತು. ಎಲ್ರಿಗೂ ಟಾಟಾ ಬಾಬಾ ಹೇಳಿ ಬಂದ್ವಿ. ಇದು ಶೂಟ್ ಆಗಿದ್ದು ಸೆಕೆಂಡ್ ಡೇ. ನಾನು ಅಲ್ಲಿರೋರಿಗೆ ಇನ್ಫಾರ್ಮ್ ಮಾಡಿದ್ದೆ ನನಗೆ ವಿಡಿಯೋ ಸೆಂಡ್ ಮಾಡಿ ಅಂತ. ಯಾಕಂತಂದರೆ ನಾನು ಆಲ್ರೆಡಿ ಯೂಟ್ಯೂಬ್ಗೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಎಸ್, ನೋಡ್ಕೊಂಬನ್ನಿ. ಟಾಟಾ. I'm ready to take the risk, yo.